ನಮ್ಮ ನಿರ್ಮಾಪಕರನ್ನ ಬರ್ಮಾಡ್ಕೊಳ್ಳೋಣ. ಪ್ರಕಾಶ್ ಪಳನಿ ಸರ್, ನೀವು ನೋಡ್ತಿರಬಹುದು ಜಾಲಿವುಡ್ ಸ್ಟುಡಿಯೋಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅವರು ಕೂಡ ಒನ್ ಆಫ್ ದ ನಿರ್ದೇಶಕರು, ಜೊತೆಗೆ ಥರ್ಡ್ ಐ ಅನ್ನುವಂತಹ ಒಂದು ಸಂಸ್ಥೆನ ಹುಟ್ಟಾಕಿದ್ದಾರೆ. ಈಗ ಈ ಸಿನಿಮಾದ ಮೂಲಕ ನಿರ್ಮಾಣಕ್ಕೆ ಕನ್ನಡ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ಕನ್ನಡ ಸಿನಿಮಾ ಮಾಡ್ಬೇಕನ್ನೋ ಮೊದಲಿಂದನೂ ಕೂಡ ಹಂಬಲ ಇತ್ತು. 20ಕ್ಕೂ ಹೆಚ್ಚು ಸಿನಿಮಾಗಳ ಪ್ರೊಡಕ್ಷನ್ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಉಸ್ತುವಾರಿ ವಹಿಸ್ಕೊಂಡಿದ್ರು. ಸರ್ ಪ್ಲೀಸ್ ಆನ್ ಸ್ಟೇಜ್. ಸಿನಿಮಾ ಬಗ್ಗೆ ಸರ್ಗೆ ಯಾಕೆ ಅನಿಸ್ತು ಅಂತ ಹೇಳಿದ್ರೆ, ಇದಕ್ಕೂ ಒಂದು ಕತೆ ಇದೆ ಅಂತೆ. ನಮ್ಮ ಹೀರೋ ಪ್ರೊಡ್ಯೂಸರ್ ಜೊತೆ ಇವ್ರದ್ದು ಅನುಭವ ಗ್ರೂಪ್ ಆಫ್ ಬಿಲ್ಡರ್ಸ್ ಅಂತ ಒಂದು ಕಂಪನಿ ಇತ್ತಂತೆ. ಸೊ ಒಂದೇನೋ ಪ್ರಾಪರ್ಟಿ ವಿಚಾರವಾಗಿ ಮಾತುಕತೆಗಂತ ಹೋಗಿದ್ರಂತೆ. ಅದಾದ್ಮೇಲೆ ಈ ರೀತಿ ಒಂದು ಕತೆ ಮಾಡ್ಬೇಕು, ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ನೀವೇ ಹೀರೋ ಆಗಿ ಮಾಡಿ ಅಂತ ಹೇಳಿದ್ರಂತೆ. ಹೌದಾ ಸರ್? ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ದಿಸ್ ಮೂವಿ ಬಂದು ನಾನು ತುಂಬ ದಿವಸದಿಂದ ಮಾಡಬೇಕಂತ, ಇದು ಸೋಷಿಯಲ್ ಜಸ್ಟಿಸ್ಗೋಸ್ಕರ ಇದು ಮಾಡಬೇಕಂತ. ನಮ್ಮ ಹೀರೋ ಬಂದು ಈ ವಾಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಫಸ್ಟ್ ಆಫ್ ಆಲ್ ದಿಸ್ ಮೂವಿ ವಾಸ್ ಸಪೋಸ್ ಟು ಬಿ ಡನ್ ಬೈ ಪಾಪ್ಯುಲರ್ ಕನ್ನಡ ಡೈರೆಕ್ಟರ್. ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಬೇರೆ ಏನು ಶೆಡ್ಯೂಲ್ ಇದೆ ಅಂತ ಹೇಳ್ಬಿಟ್ಟು ದರ್ ವಾಸ್ ಸಮ್ ಕನ್ಫ್ಯೂಷನ್. ಆಫ್ಟರ್ ದಟ್ ಪವಿತ್ರನ್ ಡೈರೆಕ್ಟರ್, ಲೆಜೆಂಡ್ ಡೈರೆಕ್ಟರ್, ಅವರೇ ಪ್ರಭುದೇವನ ಇಂಟ್ರೊಡಕ್ಷನ್ ಮಾಡಿದ್ದು. ಆಮೇಲೆ ಪವಿತ್ರನ್ ಸರ್ ಬಂದು ಆಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗಿದ್ರು ಫಸ್ಟು. ಆಮೇಲೆ ಇವಾಗ ಶಂಕರ್, ಐ ಫಿಲ್ಮ್ ಶಂಕರ್, ಇಂಡಿಯನ್ 2 ಮೂವಿ ಡೈರೆಕ್ಟರ್, ನಮ್ಮ ಪವಿತ್ರನ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದ್ರು. ಆ್ಯಂಡ್ ಪವಿತ್ರನ್ ಸರ್ ಇಸ್ ಅ ಲೆಜೆಂಡ್ ಡೈರೆಕ್ಟರ್. ಬಿಗ್ ಬಡ್ಜೆಟ್ ಮೂವೀಸ್ ಎಲ್ಲ ಮಾಡಿದ್ದಾರೆ. ಹೌದು, ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಸಿಟಿ, ಸೂರ್ಯನ್, ಲಾಡ್ ಆಫ್ ಮೂವೀಸ್ ಇಸ್ ಡನ್. ಸೊ ಒನ್ಸ್ ನಮ್ಮ ಕನ್ನಡ ಡೈರೆಕ್ಟರ್, ಪಾಪ್ಯುಲರ್ ಡೈರೆಕ್ಟರ್ ಏನೋ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಕನ್ಫ್ಯೂಷನ್ ಇಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಶೆಡ್ಯೂಲ್ ಕ್ಯಾನ್ಸಲ್ ಆಯಿತು. ಆಮೇಲೆ ನಾನು ಪವಿತ್ರನ್ ಸರ್ನ ಅಪ್ರೋಚ್ ಮಾಡಿದ್ದೆ. ಸರ್ ಆಯಿತು, ಅವ್ರಿಗೆ ಇಷ್ಟ ಆಯಿತು, ಕನ್ನಡನಲ್ಲಿ ಮಾಡಬೇಕು, ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು ಅಂತ. ಐ ವಾಸ್ ಆಲ್ಸೋ ವೆರಿ ಸ್ಟಬನ್ ಅನ್ನ ಹಠ. ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ. ಡಿಸ್ಟ್ರಿಬ್ಯೂಷನ್ ತಮಿಳ್, ತೆಲುಗು, ಕನ್ನಡ ಎಲ್ಲ ಮಾಡಿದ್ದೀನಿ. ಇನ್ನೊಂದು ಮೂವಿನ ಸೆನ್ಸಾರ್ ಮಾಡಿ ಇಟ್ಟಿದ್ದೀನಿ. ಆಫ್ಟರ್ ದಿಸ್ ಐ ವಾಂಟ್ ಟು ರಿಲೀಸ್ ದಿಸ್. ಆ್ಯಂಡ್ ಆಫ್ಕೋರ್ಸ್ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್. ಸರ್ ನೀನೇ ಮಾಡು, ಅವರು ಮಾಡಿದ್ದಾರೆ ಒಂದು 4-5 ಮೂವಿ, ಸರ್ ನೀನೇ ಮಾಡು ಅಂತ ಹೇಳಿ. ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಶಿ ಹಸ್ ಗಾಟ್ ದರ್ ಶೂಟಿಂಗ್ ಅಂತ ಬಂದಿಲ್ಲ. ಆಮೇಲೆ ಸಾಧಕೋಕ್ಲ ಇವಾಗ ಫೋನ್ ಮಾಡಿದರು, ಕಂಟ್ರಿ ವಾಸ್ ಸ್ಟುಡಿಯೋನಲ್ಲಿ ಶೂಟಿಂಗ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಪ್ರಕಾಶ್, ನೆಕ್ಸ್ಟ್ ಟೈಮ್ ಆಡಿಯೋ ಇದು ಫಂಕ್ಷನಲ್ಲಿ ಮೀಟ್ ಮಾಡೋಣ ಅಂತ. ಅಫ್ಕೋರ್ಸ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕನ್ನಡ ಆಡಿಯನ್ಸು, ಕವಿರಾಜ್ ಸರ್, ಅರ್ಜುನ್ ಜನಿಯಾ ಸರ್, ಆ್ಯಂಡ್ ಅಫ್ಕೋರ್ಸ್ ಆಲ್ ದಿ ಕೋ ಆರ್ಟಿಸ್ಟ್. ವಾಟ್ ಎಲ್ಸ್? ಸರ್ ಸಾರಿ, ಓಕೆ, ಮಾಧ್ಯಮದವರೇನ ಪ್ರಶ್ನೆ ಕೇಳ್ತಿದ್ದಾರೆ, ಪಾಪ್ಯುಲರ್ ಡೈರೆಕ್ಟರ್ ಯಾರು ಅಂತ. ಸರ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್, ಸಾರಿ. ಸಬ್ಜೆಕ್ಟ್ ನಮ್ದಿತ್ತು ಸರ್. ಬೇರೆ ಯಾರ್ದಾದ್ರೂ ಪ್ರಶ್ನೆ ಇದೆ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕನ್ನಡ. ಸೊ ನಾನು ಕನ್ನಡ ಮೂವಿ, ಐ ಆಮ್ ಎ ಫ್ಯಾನ್ ಆಫ್ ಅವ್ರ ರಾಜ್ಕುಮಾರ್ ಅನ್ನ. 2 ದಿವಸ ನಾನು ಎಲ್ಲಿ ಡೆತ್ ಕೇಳಿದ್ಮೇಲೆ 2 ದಿವಸ ನಾನು ಊಟನೇ ಮಾಡಲಿಲ್ಲ. ಅವ್ರ ಮನೆ ಹತ್ರನೇ ಕಾರ್ ಹಾಕ್ಕೊಂಡು ಅಲ್ಲೇ ಇದ್ದೆ. ಸೊ ಐ ವಾಂಟೆಡ್ ಟು ಡೂ ಕನ್ನಡ ಮೂವಿ ಅಂತ. ಯಾವುದು ಸರ್? ಪಪ್ಪಿ ನೆಕ್ಸ್ಟ್ ಸೆನ್ಸರ್ ಆಗಿದೆ. ದಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ಡಾಗ್. Dog, of course, everybody knows I'm a pet lover. Of course, everybody is a pet lover. I want to do that. ಇಲ್ಲ ಸರ್, ಇವಾಗ ಹಿಂದಿನಲ್ಲಿ ಕರಣ್ ಅವರು ನವೆಂಬರ್, ಅವ್ರಿಗೂ ನನಗೂ ಸ್ವಲ್ಪ ಕಾಂಟ್ರಾಕ್ಟ್ಸ್ ಓಡ್ತಾ ಇದೆ. ನವೆಂಬರ್ನಲ್ಲಿ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಡೈರೆಕ್ಟು. ಸೊ ದಿಸ್ ಮೂವಿ ವಾಸ್ ಇನ್ ತಮಿಳ್ ಸೂಪರ್ ಡೂಪರ್ ಹಿಟ್, ಸೋಷಿಯಲ್ ಕಾಸ್. ಪರಿಯರಂ ಪೆರುಮಲ್, ಮಾರಿ ಸೆಲ್ವರಾಜ್ ಡೈರೆಕ್ಟರ್ ಆಗಿದ್ರು. ಆ್ಯಂಡ್ ಅಫ್ಕೋರ್ಸ್ ಈ ಮೂವಿನಲ್ಲಿ ನಾವು ತುಂಬ ಆ್ಯಡ್ ಮಾಡಿದ್ವಿ, ಚೇಂಜ್ ಮಾಡಿದ್ವಿ. ಮೇಜರ್ಲಿ ಅದೊಂದು ಇನ್ಸ್ಪಿರೇಷನ್ ತಮಗೆ? ಹೌದು, ಇನ್ಸ್ಪಿರೇಷನ್. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಹೌದು ಸರ್. ಹಾಂ, ಇಲ್ಲ ನಂದಿಲ್ಲ. ಹೌದು, ಇವಾಗ ನೆಕ್ಸ್ಟ್ ತಮಿಳ್ನಲ್ಲಿ ಮಾಡಬೇಕಂತ ನಮ್ಮ ಯಾವುದು ಇದು ಲವ್ ಮಾಕ್ಟೇಲ್ ನಾನೇ ರೈಟ್ಸ್ ತಗೊಂಡು ಇಟ್ಟಿದ್ದೀನಿ, ತಮಿಳ್ನಲ್ಲಿ ಮಾಡಬೇಕಂತ. ಇಲ್ಲ, ಅದು ತಮಿಳ್ನಲ್ಲಿ ರೀಮೇಕ್ ಮಾಡ್ತಾ ಇದ್ದೀನಿ.
ಐ ವಾಂಟ್ ಟು ಶೋ ದ ರಿಯಾಲಿಟಿ ಸಮ್ ಮೋರ್ ಸಬ್ಜೆಕ್ಟ್ ಶುಡ್ ಬಿ ಆಡೆಡ್ ಅಂತ. ಡಬ್ಬಿಂಗ್ ಎಲ್ಲರೂ ಮಾಡ್ಬೋದು ಸರ್. ಐ ಥಾಟ್ ಓಕೆ ಲೆಟ್ ಮಿ ನಾಟ್ ವೇಸ್ಟ್ ಟೈಮ್ ಆನ್ ಡಬ್ಬಿಂಗ್, ರಿಯಾಲಿಟಿ ತೋರಿಸ್ಬಿಡೋಣ ಅಂತ. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಆಡಿಯನ್ಸ್ ಸಪೋರ್ಟ್ ಬೇಕು. ತುಂಬ ಕಷ್ಟಪಟ್ಟು ಡೈರೆಕ್ಟರು ಹೀರೋ ಎಲ್ಲ ಮಾಡಿದ್ದೀವಿ. ನೌ ಇಟ್ ಈಸ್ ಆಲ್